ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇವಾಗ ಕಸ್ಟಮರ್ ಬಂದಿರ್ತಾರೆ. ಅವ್ರನ್ನೆಲ್ಲನೂ ಹೇಗೆ ನಾವು ಸಂಭಾಳಿಸ್ಕೋಬೇಕು, ಹಾಗೆ ಮತ್ತು ಇವಾಗ ವರ್ಕ್ ಜಾಸ್ತಿ ಇರೋದ್ರಿಂದ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೂ ಆಗೋದಿಲ್ಲ. ತುಂಬ ದಿನ ಒಂದೊಂದು ದಿನ ಕಸ್ಟಮರ್ ಕಂಟಿನ್ಯೂ ಬರ್ತಾ ಇರ್ತಾರೆ. ಬಟ್ ಆದರೂ ಕೂಡ ನಾವು ಕೆಲಸ ಯಾವ ರೀತಿ ಮಾಡ್ತಾಯಿದ್ದೀನಿ, ಹಾಗೆ ನಿಮಗೂ ಇವಾಗ ಇದನ್ನು ನೋಡಿದ ತಕ್ಷಣ ನಿಮಗೂ ಈ ಥರ ನಾವು ಕಸ್ಟಮರ್ ಬಂದಾಗ ಯಾವ ಥರ ಅಟೆಂಡ್ ಮಾಡಬೇಕು, ಹಾಗೆ ಎಷ್ಟು ಸಮಾಧಾನಲೆ ಮಾತಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ದಿವಸ ನೋಡಿರಿ ಎಷ್ಟೊಂದು ಕಸ್ಟಮರ್ ಬರ್ತಾ ಇದ್ದಾರೆ. ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇರ್ತಾರೆ. ಸೊ ಹಾಗೆ ನಮ್ಮ ವರ್ಕನ್ನು ನಡಿಬೇಕು, ಹಾಗೆ ಅವ್ರ ಜೊತೆ ಮಾತಾಡಬೇಕು, ಹಾಗೆ ಎಲ್ಲನೂ ನಾವು ಇದನ್ನು ಮಾಡಲೇಬೇಕು. ಯಾಕಂದರೆ ಇವಾಗ ವರ್ಕ್ ಜಾಸ್ತಿ ಇದೆ, ಹಾಗೆ ಬಂದು ಕಸ್ಟಮರ್ ಜೊತೆ ನಾವು ಸರಿಯಾಗಿ ಮಾತಾಡಲಿಲ್ಲ ಅಂತಂದರೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ಹಾಗೆ ಮತ್ತು ಕಸ್ಟಮರ್ ಏನಂತ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ, ಎಷ್ಟು ಸೊಕ್ಕಿನಕ್ಕಿದ ನೋಡು ಅಂತೇಳಿ ಈ ಥರ ತಿಳ್ಕೊತಾ ಇರ್ತಾರೆ. ಬಟ್ ಅದೇನೈತಿ, ಕೆಲಸ ಜಾಸ್ತಿ ಇರ್ತೈತಿ. ಇವಾಗ ಸ್ಟಿಚಿಂಗ್ ಕೊಡಬೇಕಾದ್ರೆ ಇವಾಗ ಎಲ್ಲರೂ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಇವಾಗ ಫಂಕ್ಷನ್ ಅಂತಂದರೆ ಒಮ್ಮೆ ಕಂಟಿನ್ಯೂ ಒಮ್ಮೆ ಮುಹೂರ್ತಗಳು ಇರ್ತಾವೆ, ಹಾಗೆ ಎಲ್ಲರದು ಫಂಕ್ಷನ್ ಸ್ಟಾರ್ಟ್ ಆಗಿರ್ತಾವೆ. ಎಲ್ಲರೂ ಒಮ್ಮೆ ಬೇಗ ಬೇಗ ಅಂತಿರ್ತಾರೆ. ಹಾಗೆ ಇಷ್ಟು ದಿವಸ ಆಯಿತು ನಾನು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ತುಂಬ ಜನ ಸ್ಟಿಚಿಂಗ್ ಜಾಸ್ತಿ ಬಂದವ. ಮದುವೆ ಬ್ಲೌಸು ಹಾಗೆ ಮೇಕಪ್ಪು ಈ ರೀತಿ ಇರೋದ್ರಿಂದ ತುಂಬಾ ಬಿಜಿ ಇರೋದ್ರಿಂದ ಆಗ್ತಾಯಿಲ್ಲ. ಆದಷ್ಟು ಯಾಕಂದರೆ ವಿಡಿಯೋಗಳು ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಬೇಜಾರಾಗಿರ್ತೈತಿ, ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸಿರ್ತೈತಲ್ಲ, ಅವಾಗ ವಿಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬಾ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ತುಂಬಾ ಹೆವಿ ಆಗ್ತಾಯಿದೆ. ಇವಾಗ ಮೇಕಪ್ ಆಯಿತು, ಹಾಗೆ ನಾನು ಮೇಕಪ್ ಜೊತೆ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೆಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಮದುವೆ ಬ್ಲೌಸು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಹಾಗೆ ಅವ್ರದ್ದು ಕಸ್ಟಮರ್ ರಿವ್ಯೂ ನೋಡಿದರೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಎಲ್ಲರೂ ಅವ್ರು ಬಂದವರೆಲ್ಲ ಹೇಳ್ತಾಯಿದ್ರು, ಬ್ಲೌಸ್ ಏನು ನಿಮ್ಮದು ಮಿಸ್ಟೇಕ್ ಇಲ್ಲ ರೀ, ಬ್ಲೌಸ್ಗಳೆಲ್ಲನೂ ತುಂಬಾ ಫಿನಿಶಿಂಗ್ ಬರ್ತಾವೆ ಅಂತೇಳಿ. ಇದು ಅರ್ಜೆಂಟ್ ಇತ್ತು, ಇದು ರಾಜಸ್ಥಾನಕ್ಕೆ ಹೊಂಟಿದ್ರು. ಬಟ್ ಅವ್ರ ಮನೆಗೆ ಬಂದಿದ್ರು. ಅವರು ಬ್ಲೌಸ್ ಕರೆಕ್ಟ್ ಆಗೋಣ, ಇವ್ರು ಅರ್ಜೆಂಟಿಗೆ 2 ಬ್ಲೌಸ್ ಬೇಕಕ್ಕ ಅಂತ ನಾನು ಇವನ್ನ ಸ್ಟಿಚಿಂಗ್ ಮಾಡಿದ್ದೆ ನೋಡಿರಿ. ಇಳ್ಕಲ್ ಸೀರೆ, ಹಾಗೆ ಇದು ವಿ ನೆಕ್ ಪಫ್ ಸ್ಲೀವ್ ತುಂಬಾ ಚೆನ್ನಾಗಿ ಕುಂತಿದ್ದು. ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದರು. ನೆಕ್ಸ್ಟ್ ನಿಮಗೆ ನಾವು ಕೊರಿಯರ್ ಮಾಡ್ತೀವಿ ಅಲ್ಲಿಂದ ಅಂಥೇಳಿ ಇದನ್ನು ಹೇಳಿದರು. ಹಾಗೆ ಇವಾಗ ತುಂಬಾ ಚೆನ್ನಾಗಿ ಬಂದವ ಅಂಥೇಳಿ ಬ್ಲೌಸು. ಯಾಕಂದರೆ ಇವಾಗ ನಾನು ಐರನ್ ಮಾಡ್ತಾಯಿದ್ದೆ, ಅರ್ಜೆಂಟಕ್ಕೆ ನಿನ್ನೆ ಅಂತ ಬಂದು ಕೊಟ್ಟು ಹೋಗಿದ್ರು. ಬಟ್ ನಾನು ಇವತ್ತು ಎಷ್ಟೊತ್ತಿದ್ರು ಕೊಡಲೇಬೇಕಾಗಿತ್ತು. ಅವಳು ಅರ್ಜೆಂಟನ್ನು ನಾನು ಇದನ್ನು ಮಾಡ್ತಾಯಿದ್ದೆ. ಹಾಗೆ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಂಡೆ. ಹಾಗೆ ಸ್ಟಿಚಿಂಗನ್ನು ತುಂಬ ಇವಾಗ ಕಸ್ಟಮರು ಇವತ್ತು ಇಷ್ಟು ಕಸ್ಟಮರಪ್ಪ ಅಂತಂದರೆ ಡೈಲಿ ಏನಿಲ್ಲ ಅಂದರೂ ಇಷ್ಟು ಇದ್ದೇ ಇರ್ತಾರೆ. ಬಟ್ ಅವ್ರನ್ನೆಲ್ಲ ಸಂಭಾಳಿಸ್ಕೊತ ನಾನು ಬೆಳಗ್ಗೆ ಎದ್ದು ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ತುಂಬಾ ಫ್ರೆಶ್ ಇರ್ತೈತಿ. ಹಾಗೆ ಬೆಳಗ್ಗೆ ಏನಿರ್ತೈತಲ್ಲ ನಾವು ಮಾಡೋ ಕೆಲಸ ಬೇಗ ಬೇಗ ಆಗ್ತೈತಿ. ಇವಾಗ ಆದರೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರ್ತೈತಿ. ಯಾಕೆ ಕಸ್ಟಮರ್ ಬರ್ತಾ ಇರ್ತಾರೆ, ಡಿಸೈನ್ ನೋಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಡಿಸೈನ್ ಇಷ್ಟ ಆಗ್ತಾ ಇರೋದಿಲ್ಲ, ಈ ರೀತಿ ಎಲ್ಲ ಇರ್ತೈತಿ. ಯಾಕಂದರೆ ಅವ್ರು ತೋರಿಸ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು. ಏನಿಲ್ಲ ಅಂತಂದ್ರೆ ಒಂದು ಅರ್ಧ ತಾಸು ಟೈಮ್ ಹೋಗ್ತಾ ಇರ್ತೈತಿ. ಯಾಕಂದರೆ ಒಬ್ಬರು ಯಾರು ಇದ್ರೆ ನಡಿತೈತಿ. ಬಟ್ ತೋರ್ಸಕ್ಕೆ ಮಾಡೋಕ್ಕೆ ಎಲ್ಲನೂ ಮೇಂಟೈನ್ ಮಾಡೋಕ್ಕೆ ಇವಾಗ ಬರ್ತಾ ಇದ್ದಾರೆ. ಬಟ್ ಒಂದೊಂದು ದಿನ ಸುಟ್ಟಿ ಆಗುತ್ತಾ ಇರ್ತೈತಿ ಅವ್ರದ್ದು. ಯಾಕಂದರೆ ಇವಾಗ ತೋರಿಸ್ಲಿಕ್ಕೆ ಡಿಸೈನೇ ತೋರಿಸ್ಬೇಕು, ಈ ಕಡೆ ಪಾರ್ಲರ್ದು ನಡೆಸಬೇಕು. ಈ ರೀತಿ ಇರೋದ್ರಿಂದ ಒಬ್ಬರನ್ನ ಇಟ್ಕೊಂಡಿದ್ದೀನಿ. ಬಟ್ ಏನೈತಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಸ್ವಲ್ಪನೂ ಖಾಲಿ ಇಲ್ಲದೆ ಕೆಲಸ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ಯಾವುದೂ ಡಿಸ್ಟರ್ಬೆನ್ಸ್ ಅನ್ಸಂಗಿಲ್ಲ. ಯಾರೋ ಏನೋ ಅಂದ್ರಪ್ಪ, ಏನೋ ಆಯಿತು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಮಾತಾಡ್ಕೋತಾ ಇರ್ತಾರೆ. ಬಟ್ ನಮ್ಮ ಕೆಲಸ ಏನಿರ್ತೈತಲ್ಲ ಅದ್ರ ಕಡೆ ನಮ್ಮದು ಲಕ್ಷ್ಯ ಹೋಗ್ತೈತಿ. ಇವಾಗ ಏನೋ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ ಅದ್ರ ಕಡೆ. ಯಾಕಂದರೆ ನಾವು ಕಸ್ಟಮರಿಗೆ ಕೊಡಲೇಬೇಕಾಗತ್ತೆ, ಹೇಳಿ ಟೈಮ್ ಕೊಡಲೇಬೇಕು. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರೆ ನಾವು ತಲೆ ಕೆಡ್ಸ್ಕೋಕ್ಕಿಂತ, ಯಾಕಂದರೆ ಅವರು ಖಾಲಿ ಇರ್ತಾರಂತ ಅವ್ರು ಮಾತಾಡ್ತಾ ಇರ್ತಾರೆ. ಬಟ್ ನಾವು ಆ ರೀತಿ ಇರೋದಿಲ್ಲಲ್ಲ, ಅದನ್ನು ನಾವು ವಿಚಾರ ಮಾಡುವಂಗಿಲ್ಲ. ಯಾಕಂದ್ರೆ ಇವಾಗ ಮತ್ತೊಬ್ಬರು ಕಸ್ಟಮರ್ ಬಂದರು, ಎಲ್ಲನೂ ನೋಡ್ತಾಯಿದ್ರು, ಬ್ಲೌಸ್ಗಳು ನೋಡ್ತಾಯಿದ್ರು. ಇವಾಗ ಮದುವೆ ಬ್ಲೌಸೂ ಅದಾವ. ಹಾಗೆ ಇವಾಗ ಮತ್ತೇನೈತಲ್ಲ ಅವ್ರೂ ಬ್ಲೌಸ್ ತುಂಬಾ ಇದ್ದು, ಹಾಗಾಗಿ ಎಲ್ಲ ಬ್ಲೌಸ್ಗಳು ಕೇಳ್ಕೊತ ನಾನು ಇದನ್ನ ಮಾಡ್ತಾಯಿದ್ದೆ. ಹಾಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಈ ರೀತಿ ಕಸ್ಟಮರ್ ಬರ್ತಾ ಇರ್ತಾರೆ. ನಾವೆಲ್ಲನೂ ಡಿಸೈನ್ ತೋರಿಸ್ಬೇಕು, ಅವ್ರು ಹೇಳಿದಂಗೆ ಎಲ್ಲನೂ ಬರ್ಕೋಬೇಕು. ಯಾಕಂದರೆ ಭಾಳ ಬ್ಲೌಸ್ಗಳು ಅದು ಅಂತಂದರೆ ನಾವು ಮರ್ತು ಬಿಡ್ತೀವಿ, ಯಾವ ಬ್ಲೌಸ್ ಯಾವ ಡಿಸೈನ ಅಂಥೇಳಿ. ಅವ್ರು ತೋರಿಸ್ತಾಯಿದ್ರು ಮೊಬೈಲ್
ಮೊಬೈಲ್ಗಳಲ್ಲಿ ಈ ಥರ ಬೇಕು ನಮ್ಗೆ ಈ ಥರ ಬೇಕು ಅಂತ ತೋರಿಸ್ತಾ ಇದ್ದರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಯಾವ್ಯಾವ ಥರ ಏನು ಅಂತೇಳಿ ಡಿಸೈನ್ ಮಾಡಿದ್ದೆ. ಇದು ಅದನ್ನು ತೋರಿಸ್ತಾ ಇದ್ದೆ. ಇದು ಸೂಪರಾಗಿ ಬಂದಿತ್ತು ಈ ಬ್ಲೌಸ್ ವರ್ಕ ವೆಲ್ವೆಟ್ ಮೇಲೆ ಬ್ಲೌಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಬಹಳ ಜನ ಹಾಕಿಸಿದರು. ಅದು ನಿಮಗೆ ವಿಡಿಯೋ ತೋರಿಸ್ತೀನಿ. ತುಂಬಾ ಬ್ಯಾಕ್ ಡಿಸೈನ್ ಚೆನ್ನಾಗಿ ಬಂದಿತ್ತು, ಸ್ಲೀವ್ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಬ್ಲೌಸ್ ಏನೈತಲ್ಲ ಕಸ್ಟಮರ್ ಹೇಳಿ ಮಾಡಿಸಿದ್ರು ನನ್ನ ಕಡೆಯಿಂದ. ಇದು ಕಸ್ಟಮರ್ ಏನೈತಲ್ಲ ತೋರಿಸ್ಬಿಟ್ಟು ನಮ್ಗೆ ಇದೇ ಥರ ಬೇಕಂತ ಹೇಳಿದರು. ಬಟ್ ಅದಕ್ಕಾಗಿ ನಾ ಏನು ಮಾಡಿದೆ, ನನ್ನೂ 2 ಬ್ಲೌಸ್ ಹಾಕ್ಕೊಂಡೆ. ನಾನು ಚೆನ್ನಾಗಿ ಅನ್ನಿಸ್ತಂತೇಳಿ ನಾನು ಹಾಕ್ಕೊಂಡು ನೆಕ್ಸ್ಟ್ ಅವರು ಹಾಕ್ಕೊಟ್ಟೆ. ಈಗ ತುಂಬ ಜನನು ಅದೇ ಡಿಸೈನ್ ಕೇಳ್ತಾ ಇದ್ದಾರೆ, ಇದನ್ನ ಹಾಕ್ಕೊಟ್ಬಿಡಿ ಅಂಥೇಳಿ. ಇವಾಗ ಏನು ಅದಾವಲ್ಲ ಅವನ್ನೆಲ್ಲನೂ ಬರ್ಕೊಳ್ತಾ ಇದ್ದೆ. ಹಾಗೆ ನೋಡಿರಿ, ಎಷ್ಟೋ ನಮಗೆ ಬೇಜಾರಿದ್ರೆ ಕೆಲಸದ ಒತ್ತಡ ಇದ್ದರೂ ಕೂಡ ನಾವು ಕಸ್ಟಮರ್ ಜೊತೆ ಚೆನ್ನಾಗಿ ನಕ್ಕೊಂತ ಮಾತಾಡಬೇಕು. ಯಾಕಂತಂದ್ರೆ ಅವರು ಖುಷಿಯಾಗಿರ್ತಾರೆ. ಇವಾಗ ಅವ್ರು ಬಂದಾರಂತೇಳಿ ನಾವು ಸಪ್ಪಾಗೆ ಮಾತಾಡೋದು, ಹಾಗೆ ನಮ್ಮದು ವರ್ಕ್ ಜಾಸ್ತಿ ಇದೆ ಅಂಥೇಳಿ ಆ ಟೆನ್ಷನ್ ಅವ್ರ ಮೇಲೆ ಹಾಕೋದು, ಆ ಥರ ಯಾವಾಗೂ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಒಬ್ಬರು ಆಂಟಿ ಅಂದರು ನನಗೆ. ಯಾಕಂದ್ರೆ ಆಂಟಿ ಏನಂದ್ರಪ್ಪ, ನಿನ್ನಂಗೆ ಅಂದ್ರೆ ನನ್ನ ಬಗ್ಗೆನ ನಾನು ಹೇಳ್ಕೊಳ್ತಾ ಇಲ್ಲ, ಅವರು ತುಂಬಾ ಖುಷಿಪಟ್ಟರು. ಯಾಕಂದ್ರೆ ಅದು ಬ್ಲೌಸ್ಗಳು ನಿಮಗೆ ಹಾಕ್ತೀನಿ. ಅವರು ಆಂಟಿ ಸ್ವಲ್ಪ ವಯಸ್ಸಾಗಿತ್ತು. ಬಟ್ ಅವ್ರಿಗೇನಂದೆ, ನಾನು ಪ್ಲೇನ್ ಬ್ಲೌಸ್ ತೊಗೊಂಬಂದಿದ್ರು. ಪ್ಲೇನ್ ಬ್ಲೌಸ್ ಥರ ನನ್ನ ವರ್ಕ್ ಚೆನ್ನಾಗಿ ಆಗುತ್ತಾ ಆಂಟಿ, ಎಲ್ಲ ಬ್ಲೌಸ್ ಮೇಲೇನು ಇದು ನಿಮಗೆ ಒಪ್ಪುತ್ತಾ ಅಂಥೇಳಿ ನಾನು ಇದನ್ನು ಮಾಡಿಬಿಟ್ಟು ಅವರಿಗೆ ಒಂದು 3 ಬ್ಲೌಸ್ ಚೆನ್ನಾಗಿ ಇರುವಂಥ ಡಿಸೈನ್ನ, ಸೈಲೆಂಟ್ ಇರುವಂಥ ಡಿಸೈನನ್ನು ಹಾಕಿ ಕೊಟ್ಟೆ ಅವರಿಗೆ. ಅದಕ್ಕೆ ಅವರು ತುಂಬಾ ಖುಷಿಪಟ್ಟರು. ಹಾಕೊಂಡ್ರು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕುಂತು. ಇಷ್ಟು ದಿವಸ ಆಗಿತ್ತು ನಾನು ಎಲ್ಲೋ ಬೇರೆ ಕಡೆ ಎಲ್ಲ ಹೊಲಿಸ್ತಾ ಇದ್ದೆ, ಇಷ್ಟು ಚೆನ್ನಾಗಿ ಕೂತಿರಲಿಲ್ಲ ಬ್ಲೌಸ್ಗಳು ಅಂತ ಹೇಳ್ತಾ ಇದ್ದರು. ಅದೊಂದು ತುಂಬಾ ಖುಷಿ ಆಯಿತು. ಮತ್ತು ಇವಾಗ ಏನೈತಲ್ಲ ಅವರು ತುಂಬಾ ಖುಷಿ ಆದರು ನಾವು ಮಾತಾಡೋದು ನೋಡಿ. ಇಷ್ಟು ಚೆನ್ನಾಗಿ ಅಂದರೆ ಇವಾಗ ಯಾರೋ ಮೊದಲು ಎಲ್ಲೋ ಹಾಕ್ತಿದ್ರಂತ ಅವ್ರು ಚೆನ್ನಾಗಿ ಮಾತಾಡಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದರು. ಟೈಮಕ್ಕೂ ಹಿಂಗೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದರು. ಅವ್ರು ತುಂಬಾ ಖುಷಿ ಆಯಿತು. ಮತ್ತು ಅವರು ಜೊತೆಗೆ ಮತ್ತೊಂದು 4 ಜನಕ್ಕೆ ಹೇಳಿದಾರೆ. ಅವರು ಅಲ್ಲಿ ಮತ್ತು 4 ಜನ ಹೆಚ್ಚಾದರು. ಈ ರೀತಿ ಇರ್ತೈತಿ ನನ್ನ ಕಸ್ಟಮರ್. ಯಾರು ಬ್ಲೌಸ್ ನೀಟಾಗಿ ಆಗ್ತಾವ ಅವ್ರು ನೋಡಿಬಿಟ್ಟು ಮತ್ತು 4 ಜನ ಬರ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ. ಕೆಲಸ ಇದೆಯಲ್ಲ, ಇದು ಕೆಲಸ ಮಾಡಲಿಕ್ಕೇನು ತುಂಬಾ ಇಷ್ಟ ಮತ್ತು ಖುಷಿಯಿಂದ ಮಾಡ್ತೀನಿ ನೋಡಿರಿ. ಯಾಕಂದ್ರೆ ಕಸ್ಟಮರ್ ಖುಷಿ ಪಡಿಸ್ತೀನಿ ನಾನು ಯಾವಾಗಲೂ. ಅವ್ರು ಹಾಕ್ಕೊಂಡಾಗ ಬ್ಲೌಸು ಚೆನ್ನಾಗಿ ಕಾಣಬೇಕು. ಅವರು ಎಷ್ಟೋ ಇಲ್ಲ ನಾವು ಮನೆಗೆ ಹೋಗಿ ಹಾಕ್ಕೊಳ್ತೀವಿ ಅಂದರು, ಬಟ್ ನಾ ಇಲ್ಲ ಇಲ್ಲೇ ಹಾಕ್ಕೊಂಡು ನೋಡಿ ನನಗೂ ಖುಷಿ ಆಗುತ್ತೆ, ನೀವು ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಹಾಕಿಸ್ತೀನಿ. ಯಾಕಂದರೆ ಇಲ್ಲಿ ರೂಮ್ದಲ್ಲಿ ಖಾಲಿ ಇಲ್ಲ, ತುಂಬಾ ಬ್ಲೌಸ್ಗಳು ಎಲ್ಲ ಹೆವಿ ಇದಾವೆ. ಬಾಜುಕೇನು ರೂಮ್ ಇದೆಯಲ್ಲ ಅಲ್ಲಿ ಹೋಗಿಬಿಟ್ಟು ಹಾಕಿಸಿ ಮಿರರ್ ತೋರಿಸಿ ಅವ್ರಿಗೆ ಚೆನ್ನಾಗಿ ಅಂದರೆ ನಾನು ಟೈಮ್ ಹೇಳಿರ್ತೀನಿ, ಈ ಟೈಮ್ ಬನ್ನಿ ಅಂತ. ಯಾಕಂದರೆ ನನಗೂ ಸುಸ್ತಾಗಿರ್ತೈತಲ್ಲ, ಆ ಟೈಮ್ಗೆ ಅವ್ರು ಬಂದು ಹಾಕ್ಕೊಂಡು ನೋಡಿದಾಗ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರದ್ದು ಲೂಸ್ ಆದರೆ ಸ್ವಲ್ಪ ಹಿಡ್ಕೊಡ್ಬೇಕು. ಹಾಗೆ ಇಲ್ಲಪ್ಪ ಅಂತಂದರೆ ಟೈಟ್ ಅಂತ ಇರೋದಿಲ್ಲ. ಯಾಕಂದರೆ ಯಾವ ಜಾಸ್ತಿ ಹಿಡಿಯುವಂತೆ ನನ್ನ ಇರೋದೇ ಇಲ್ಲ ಬ್ಲೌಸ್ಗಳು ಆಲ್ಮೋಸ್ಟ್ ಅಲ್ಲ. ಯಾಕಂತಂದರೆ ಫಿಟ್ಟಿಂಗ್ ಚೆನ್ನಾಗಿ ಬರುವಂಗೆ ನಾನು ಸ್ಟಿಚಿಂಗ್ ಮಾಡಿರ್ತೀನಿ. ಹಾಗೆ ಅದಕ್ಕಾಗಿ ನಾನು ಅವ್ರು ಬಂದ ತಕ್ಷಣ ಅವ್ರಿಗಷ್ಟು ಮಾತಾಡಿ ಆಮೇಲೆ ನಾನು ಜಾಸ್ತಿ ಹೊತ್ತು ಸಾಯಂಕಾಲ ಬಾ ಅಂತ ಹೇಳ್ತೀನಿ. ಯಾಕಂದರೆ ಕಸ್ಟಮರಿಗೆ ಮಧ್ಯಾಹ್ನ ಅಂತಂದರೆ ಸ್ವಲ್ಪ ನಮ್ಮನ್ನು ಸ್ಟಿಚಿಂಗ್ ಆಗ್ತಾ ಇರ್ತವೆ, ಯಾಕೆ ಸ್ಟಿಚಿಂಗ್ ಮಾಡಲೇಬೇಕು ಆಗುತ್ತಾ. ಅದಕ್ಕಾಗಿ ಬರ್ಕೊಳ್ತಾ ಇದ್ದೆ ಯಾವ ನೆಕ್ಕಿಗೆ ಯಾವ ಡಿಸೈನ್ ಅಂತ. ತುಂಬ 2 ಅಥವಾ 1 ಅಂದ್ರೆ ನಡೆಯುತ್ತೆ. ಬ್ಲೌಸ್ಗಳು 10-15 ಬ್ಲೌಸ್ ತಂದರೆ ನಾವು ಬರ್ಕೊಲೇಬೇಕಾಗತ್ತೆ. ಅದಕ್ಕೆ ಡಿಸೈನ್ ಬೇರೆ 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 ಹೇಳ್ತಾಯಿದ್ರು. ಇದು ಒಂದು ಬ್ಲೌಸು ಮದುವೆದವ್ರದ್ದು ಇಳ್ಕಲ್ ಸೀರೆದು ಹೊಲ್ತಿದ್ದೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅದು ಗೋಟು ಆ ರೀತಿ ಹೊಲಿಯಾಕ ಅಂತ ಹೇಳ್ತಾಯಿದ್ರು. ಇವರು ಕಾಯಂ ಕಸ್ಟಮರ. ತುಂಬಾ ಅಕ್ಕ ಅಕ್ಕ ಅಂತ ಮಾತಾಡ್ತಾರೆ, ತುಂಬಾ ಹಚ್ಕೊಂಡಿದ್ದಾರೆ. ಖುಷಿ ಆಗುತ್ತೆ ನೋಡಿರಿ. ಕಸ್ಟಮರ್ ಬಂದು ಅಷ್ಟು ಚೆನ್ನಾಗಿ ಮಾತಾಡಿದ್ರೆ ನಮ್ಮದು ಎಷ್ಟು ನಮಗೆ ಬೇಸರ ಆದರೂ ಕೂಡ ಅದು ಬೇಸರ ಹೋಗ್ತಾ ಇರ್ತೈತಿ. ಈಗ ಮಕ್ಕದ ಮೇಲೆ ನೋಡ್ಬೋದು ಎಷ್ಟು ಡಲ್ ಆಗಿದೆ ಅಂತೇಳಿ. ಯಾಕಂದರೆ ಇಡೀ ದಿವಸ ಕೆಲಸ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 3 ಗಂಟೆಗೆ ಎದ್ನಪ್ಪ ಅಂತಂದ್ರೆ ನೈಟ್ ಮಲಗುವವರೆಗೂ ನಂದು ಕೆಲಸ ಎಲ್ಲೂ ನನಗೆ ಖಾಲಿ ಇರೋದಿಲ್ಲ, ಒಂದು 5 ನಿಮಿಷ ಖಾಲಿ ಇರೋದಿಲ್ಲ. ಆ ರೀತಿ ಕೆಲಸ ಮಾಡ್ತಾ ಇರ್ತೀನಿ. ಅದೇ ಇವಾಗ ಕಸ್ಟಮರ್ ಬಂದಾಗ ಅಷ್ಟೇ ನಂದು ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ. ಅದಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇರ್ತೀವಿ. ಬಟ್ ಹಾಗೆ ನಕ್ಕೊಂತಾನೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಹಾಗೆ ಅವಾಗಷ್ಟೇ ನಮಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗತ್ತೆ ನೋಡಿ. ಈಗೆಲ್ಲನೂ ಪಂಚನೆಕ್ಕ ಈ ರೀತಿ ಹೇಳ್ತಾಯಿದ್ರು ಅವರು. ಈ ರೀತಿ ಹೊಲೀರಿ ಅಂತ ಹೇಳ್ತಾಯಿದ್ರು. ಇವಾಗ ಯಾಕಂದ್ರೆ ಭಾಳ ಇವಾಗ ಎಲ್ಲ ಕಡೆ ಲಕ್ಷ್ಯ ಇರಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾನು ಜಾಸ್ತಿ ಬರ್ಕೊಳ್ತಾ ಇದ್ದೀನಿ ಇವಾಗ. ಮೊದಲು ಅಷ್ಟೊಂದು ಬರಿತಾ ಇರಲಿಲ್ಲ. ಯಾಕಂತಂದ್ರೆ ಒಂದೇ ಮಾಡೋದ್ರಿಂದ ಏನು ಅಷ್ಟೊಂದು ಇದು ಹೆವಿ ಅನ್ನಿಸ್ತಾ ಇರಲಿಲ್ಲ. ಇವಾಗ
ಮೇಕಪ್ ಆಯ್ತು, ಹಾಗೆ ಫೇಶಿಯಲ್ ಆಯಿತು, ಕ್ಲೀನಪ್ ಆಯಿತು, ಈ ರೀತಿ ಬರ್ತಾ ಇರ್ತಾರಲ್ಲ, ಅದಕ್ಕೆ ಅಷ್ಟೊಂದು ನೆನಪು ಅಂತ ಇರುವುದಿಲ್ಲ. ಅದಕ್ಕೆ ಎಲ್ಲನೂ ನಾನು ಬರ್ಕೊಂಡು, ಹಾಗೆ ಬ್ಲೌಸ್ಗಳು ಅವ್ರು ನೋಡ್ತಾ ಇದ್ದರು, ಬ್ಲೌಸ್ಗಳು ಯಾವ ರೀತಿ ಏನು ಅಂತೇಳಿ ಎಲ್ಲ ನೋಡ್ತಾ ಇದ್ದರು. ಹಾಗೆ ನಾನು ತೋರಿಸ್ಕೊಂಡು ಇದನ್ನ ಮಾಡ್ತಾಯಿದ್ದೀವಿ ನೋಡಿ, ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಒಬ್ರಾಗಣ ಒಬ್ಬರು ಬರ್ತಾ ಇದ್ದರು, ಹಾಗೆ ಕಂಟಿನ್ಯೂ ಬರ್ತಾಯಿದ್ರು. ಹಾಗೆ ಬ್ಲೌಸ್ ಎಲ್ಲನೂ ಇವನ್ನ ಹಾಕಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿರಿ. ಯಾಕಂತಂದ್ರೆ ಎಲ್ಲ ಭಾಳಷ್ಟು ಆಯ್ತಪ್ಪ ಅಂತಂದ್ರೆ ಬರ್ಕೊಂಡ್ಬಿಡ್ತೀನಿ ಇವಾಗ. ಅದಕ್ಕೆ ಇದು ಕಸ್ಟಮರ್ ಅರ್ಜೆಂಟ್ ಕೊಡಿತ್ತು, ಇವ್ರೇನು ಸಾರಿ ಹಿಡ್ದಾರಲ್ಲ, ಅದು ತುಂಬಾ ಚೆನ್ನಾಗಿದ್ದಿಲ್ಲ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಅದು ವರ್ಕ್ ಆಗಿತ್ತು, ಅವ್ರದ್ದು ಮದುವೆ ಇತ್ತು. ಭಾಳಷ್ಟು ನಾನು ಒಂದಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬ್ಲೌಸ್ಗಳು ಡಿಸೈನ ಒಂದಷ್ಟು ಮಾಡ್ಕೊಂಡಿದ್ದೀನಿ, ಆದಷ್ಟು ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ದರು, ಯಾಕೋ ಇತ್ತೀಚೆಗೆ ನೀವು ವೀಡಿಯೋನ ಹಾಕ್ತಾಯಿಲ್ಲ, ಕಾಲ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ, ಯಾಕೆ ವೀಡಿಯೋ ಹಾಕ್ತಾಯಿಲ್ಲ, ನಿಮ್ಮ ಡಿಸೈನ್ಗಳು ಚೆನ್ನಾಗಿರ್ತಾವೆ, ನೀವು ಯಾಕೋ ಹಾಕ್ತಾ ಇಲ್ಲ ಅಂತೇಳಿ ತುಂಬ ಒಂದಕ್ಕಿಂತ ಒಂದು ತುಂಬಾ ಹೊಸ ಹೊಸ ಡಿಸೈನ್ ಹಾಕಿದ್ದೀನಿ. ಮದುವೆ ಬ್ರೈಡಲ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅವನ್ನೆಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇವ್ರ ಬ್ಲೌಸ್ ನೋಡಲಿ ಒಯ್ಯಲಿಕ್ಕೆ ಬಂದರು. ಇವು ಬ್ಲೌಸು ತುಂಬಾ ಚೆನ್ನಾಗಿ ಬಿಟ್ಟಿಂಗ್ ಕುಂತಿದ್ದು ಅವರಿಗೆ. ಬ್ಲೌಸ್ಗಳು ಅವರು ಹೇಳಿದರು, ಇಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಿರಲ್ಲ ನೀವು ಅಂಥೇಳಿ. ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದ್ದು. ಈ ನೆಕ್ ಆಯಿತು, ಪಫ್ ಸ್ಲೀವ್ ಆಯಿತು, ತುಂಬಾ ಚೆನ್ನಾಗಿ ಬಂದಿದ್ದು. ಅದೊಂದು ಖುಷಿ ಆಯಿತು. ಅವರು ತುಂಬಾ ಖುಷಿಯಿಂದ ಹೋದರು. ನಾವು ನೆಕ್ಸ್ಟ್ ಟೈಮ್ ಇಲ್ಲೇ ಹಚ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋದರು. ಯಾಕಂದರೆ ಅವರೊಬ್ಬರು ಕಸ್ಟಮರ್, ಅವರಿಗೆ ಒಂದೇ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಅವ್ರು ಫಿಟ್ಟಿಂಗ್ ಕುಂದ್ರೋಣ, ಅವ್ರ ಮನೆಗೆ ಅವ್ರ ಗೆಸ್ಟ್ ಬಂದಿದ್ದರು. ಅವರು ರಾಜಸ್ಥಾನಕ್ಕೆ ಇರ್ತಾರಂತೆ, ಅಲ್ಲಿಂದ ಅವರು ಬಂದಿದ್ದರು. ಹಾಗೆ ಅವರು ಹೊಲಿಸ್ಕೊಂಡ್ರು ಆ ಬ್ಲೌಸು. ಇಳ್ಕಲ್ ಸೀರೆದು ಒಂದು ಮತ್ತು ಕಾಟನ್ ವಿ ನೆಕ್, ಮುಂದು ವಿ ನೆಕ್, ಹಿಂದು ವಿ ನೆಕ್ ಹೊಲಿಸಿದ್ರು. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಫಿಟ್ಟಿಂಗ್ ಅಂತೂ ಸಖತ್ತಾಗಿ ಕುಂತಿತ್ತು. ಹಾಗೆ ನಾನು ಅಂದರೆ ದೃಷ್ಟಿ ಆಗುತ್ತಾ ಅಂತ ಅವ್ರಿಗೆ ನಾನು ಹೇಳಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅಷ್ಟೇ ಲೂಸ್ ಆಗಿತ್ತು, ಅದು ಫಿಟ್ಟಿಂಗ್ ಇಟ್ಕೊಟ್ಟೆ. ಇವಾಗ ನೋಡಿ ಮತ್ತೊಬ್ಬರು ಕಸ್ಟಮರ್ ಬಂದರು. ಈ ರೀತಿ ಇದೆ ಇವತ್ತು. ಕಸ್ಟಮರ್ ಕಂಟಿನ್ಯೂ ಒಬ್ಬರ ಮೇಲೆ ಒಬ್ಬರು, ಒಬ್ಬರ ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಇವಾಗ ಹಿಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲರನ್ನೂ ಜೊತೆಗೆ. ಇದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಅದಕ್ಕೆ ನಾನು ಬೆಳಗ್ಗೆ ಮಾಡೋದು. ಯಾಕಂದ್ರೆ ಇಡೀ ದಿವಸ ಕಸ್ಟಮರು ಬರ್ತಾ ಇರ್ತಾರಲ್ಲ, ಅದಕ್ಕೆ ಅಷ್ಟೊಂದು ಬ್ಲೌಸ್ಗಳು ಸ್ಟಿಚಿಂಗ್ ಆಗೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಬೆಳಗಿನ ಟೈಮನ್ನು ಎಲ್ಲನೂ ಸ್ಟಿಚಿಂಗ್ ಆಲ್ಮೋಸ್ಟ್ ಬೆಳಗ್ಗೆ ಒಂದು 3ಕ್ಕೆ ಕುಂತಂದ್ರೆ ನಾನು 10 ಗಂಟೆ ಮಟ್ಟ ಅಂತಂದ್ರೆ ಆಲ್ಮೋಸ್ಟಲ್ಲಿ ನಾನು ಬ್ಲೌಸ್ಗಳು ಆಗೇ ಆಗ್ತಾವೆ. ಒಂದು 2 ತಾಸು ಟೈಮ್ ಅಡುಗೆ ಮಾಡಲಿಕ್ಕೆ ಹೋಗ್ತೈತಿ. ಆಮೇಲೆ ನಾನು ಕಟಿಂಗ್ ಇಡೀ ದಿವಸ ಕಟಿಂಗ್ ಮಾಡ್ಕೊಳ್ತಾ ಕೂತಿರ್ತೀನಿ. ಈ ರೀತಿ ಇರ್ತಾವೆ ಫ್ರೆಂಡ್ಸ. ಸೊ ಏನೂ ಮಾಡೋಕ್ಕಾಗಲ್ಲ, ಯಾಕೆ ಒಂದ್ರ ಮೇಲೆ ಒಂದು ಎಲ್ಲನೂ ನಾವು ಮಾಡ್ಕೊಳ್ತಾ ಇರ್ತೀವಿ. ಇವರು ನೋಡ್ತಾಯಿದ್ರು ವರ್ಕ್ ಬ್ಲೌಸ್. ಹಾಗೆ ಆಂಟಿಗೆ ತೋರಿಸ್ತಾಯಿದ್ರು, ಬಂದುಬಿಟ್ಟು ತೋರಿಸ್ತಾಯಿದ್ರು. ಸ್ವಲ್ಪ ಲೂಸ್ ಆಗಿತ್ತು ಅಷ್ಟೇ, ಎಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ನೊಂದು ಬ್ಲೌಸ್ ಅದು ಸಖತ್ ಕೂತಿತ್ತು, ಅದಕ್ಕೆ ಒಂದು ಸ್ವಲ್ಪ ಹಿಡಿದು ಕೊಟ್ಟೆ ಅವ್ರಿಗೆ. ಇರ್ಲಿ ಬಿಡು, ಕಾಟನ್ ಇದೆ ಅಟ್ಟಿಸ್ತೈತೆ ಅಂದರು. ಇಲ್ಲ, ನನಗೆ ಸರಿ ಅನಿಸಲ್ಲ ಅಂತ ಹಿಡಿದು ಕೊಟ್ಟೆ. ನೀವು ಬೇಕಾದ್ರೆ ಅದು ಬಟ್ಟೆ ನೀರಾಗಿ ಹಾಕಿದರೆ ಅಟ್ಟಿಸಿದ್ರೆ ನೀವು ಆಮೇಲೆ ಬೇಕಾದ್ರೆ ಬಿಚ್ಕೊಳ್ಳಿ ಅಂತ ಹೇಳಿದೆ ನೋಡಿರಿ. ಹಾಗೆ ಅವರು ಸೀರೆನೂ ಪಿಕೋ ಫಾಲ ಕೊಟ್ಟಿದ್ದರು, ಅದು ಪಿಕೋ ಫಾಲನೂ ಮಾಡಿಬಿಟ್ಟಿದ್ದೆ. ಈ ರೀತಿ ಇರ್ತೈತಿ. ಅರ್ಜೆಂಟಾಗಿ ಬಂದಿರ್ತಾರೆ, ಅರ್ಜೆಂಟಾಗಿ ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಮುಗಿಸ್ಬಿಟ್ಟು ಕೊಟ್ವಿ. ಅವರು ತುಂಬಾ ಖುಷಿ ಆಯಿತು, ಒಂದೇ ದಿವಸದಲ್ಲಿ ನೀವು ಹೊಲಕ್ಕೆ ಕೊಟ್ರಿ ಅಂತೇಳಿ ಅವರು ಖುಷಿ ಆದರು. ಯಾಕಂದ್ರೆ ಅಲ್ಲಿಂದ ಬಂದಾರ, ನಮ್ಮ ವರ್ಕ್ ನೋಡಿನೂ ಇಷ್ಟ ಆಯಿತು ಅವರಿಗೆ. ಅದಕ್ಕೆ ನಾನು ಇಲ್ಲ ಹೊಲ್ಕೊಡ್ತೀನಿ ಅಂಥೇಳಿ, ಎಷ್ಟೋ ತ್ರಾಸಾದರೂ ಕೂಡ ಹೊಲ್ಕೊಡ್ತೀನಿ ಅಂಥೇಳಿ ಹೊಲ್ಕೊಟ್ಟೆ ನೋಡಿ. ಮದುವೆಯು ಇವಾಗ ತುಂಬ ಜನ ಬ್ಲೌಸ್ಗಳು ಇನ್ನು ಮೇದಾಗಿದೆ. ಅವರು ಎಲ್ಲ ಮತ್ತು ಮೆಹಂದಿ ಶಾಸ್ತ್ರಕ್ಕೆ ಡ್ರೆಸ್ ಹೊಲಿಬೇಕು. ಬಟ್ ಅವ್ರಿಗೆ ಹೇಳಿದೆ, ಇನ್ನು ನಿಮ್ಮದು ಟೈಮ್ ಇದೆ, ಜನವರಿ ಒಳಗೊಂದು ಅಂದರೆ 5 ಸೆಟ್ಟ ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ 10 ಸೆಟ್ ಆಯಿತು ಅವ್ರದ್ದು. ಅವರೂ ಬಟ್ಟೆ ತಂದು ನೀವೇ ಸ್ಟಿಚ್ ಮಾಡಿ ಅಂತ ಹೇಳ್ಯಾರ. ಜನವರಿ ಒಳಗೆ ಸ್ಟಿಚ್ ಮಾಡಿ ಕೊಡ್ತೀನಿ. ಯಾಕಂದರೆ ನಮ್ದು ಮೇದೊಳಗೆ ಮೇ ಜೂನ್ ಅಂದರೆ ಜಾತ್ರೆ ಇರುತ್ತೆ, ಅವಾಗ ಮತ್ತು ಸೀಸನ್ ತುಂಬ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಅದಕ್ಕೆ ನಾನು ಜನವರಿಯಾಗ ಸ್ವಲ್ಪ ಸಡಲ್ ಕಡಿಮೆ ಆಯ್ತಪ್ಪ ಅಂತಂದ್ರೆ ನಾನು ನಿಮಗೆ ಸ್ಟಿಚ್ ಮಾಡಿ ಕೊಡ್ತೀನಿ. ಅಂದ್ರೆ ಮೇದೊಳಗೆ ಮೇಕಪ್ಪು ನನಗೆ ಹೇಳ್ಯಾರ ನೋಡಿರಿ. ಅವ್ರ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡಬೇಕು. ಈ ರೀತಿ ಕಸ್ಟಮರ್ ಇದು ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಕಸ್ಟಮರ್ ವರ್ಕ್ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಹೊಸ ಹೊಸ ಡಿಸೈನ್ ತೊಗೊಂಡು ಹೊಸ ಹೊಸ ಡಿಸೈನನ್ನು ಹಾಕಿದ್ದೀನಿ.
ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದವ. ಇವ್ರು ನೋಡ್ತಾಯಿದ್ರು, ಅವ್ರಿಗೆ ದುಡ್ಡು ವಾಪಸ್ ಕೊಡ್ತಾ ಇದೆ ಅವ್ರಿಗೆ. ಹಾಗೆ ಇವಾಗ ಏನಿದೆಯಲ್ಲ ವಾಪಸ್ ಅಂತಂದರೆ ಇವಾಗ ಅದು 400 ಹಿಡಿದಿದ್ದೆ ನಾನು, 800 ಆತ. ಅದು 60 ಅಂತಂದರೆ ಇವಾಗ ಫಾಲ್ದ ಹಿಡ್ಕೊಂಡು ಉಳಿದಿದ್ದ ಅಮೌಂಟ್ ಚೇಂಜ್ ಕೊಡಲಿಕ್ಕೆ ಕೆಳಗಡೆ ಹೋದೆ ನೋಡಿರಿ. ನಾನು ಮೇಲ್ಗಡೆ ಇರಲಿಲ್ಲ ದುಡ್ಡು, ಅದಕ್ಕೆ ಕೆಳಗಡೆ ಹೋಗಿಬಿಟ್ಟು ಕೊಟ್ರಾಯ್ತು ಅಂತೇಳಿ ಕೊಡಲಿಕ್ಕೆ ಅಂತ ಹೋಗಿದ್ದೆ ನೋಡಿರಿ. ಹಾಗೆ ಇವರು ಡಿಸೈನ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಹಾಗೆ ವರ್ಕ್ ಬ್ಲೌಸ್ ಹಾಕ್ತಾ ಇದ್ನಲ್ಲ, ವರ್ಕ್ ಬ್ಲೌಸು ಅದಕ್ಕೆ ಸ್ವಲ್ಪ ಜಾಯಿಂಟ್ ಕೊಟ್ಟು ನಾವು ವರ್ಕ್ ಫ್ರೇಮ್ ಒಳಗೆ ಹಾಕಬೇಕು, ಬಟ್ಟೆ ಅಡ್ಜಸ್ಟ್ ಆಗಂಗಿಲ್ಲ. ಅದಕ್ಕೆ ಇವ್ರಿಗೂ ಬೇರೆ ಡಿಸೈನ್ ಇವರು ಹೇಳ್ತಾಯಿದ್ರು. ಇವ್ರದ್ದು ಅರ್ಜೆಂಟ್ ಕೊಡು ಅಂದಿದ್ರು, ಇವ್ರದ್ದು ಮುಗಿಸ್ಕೋಬೇಕು. ತುಂಬ ಜನ ಎಲ್ಲರೂ ಫಂಕ್ಷನ್ ಇದಾವೆ ಅಂಥೇಳಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಆಗಂಗಿಲ್ಲ ಅಂದರೂ ಕೂಡ ಕೊಟ್ಟು ಹೋಗ್ತಾ ಇರ್ತಾರೆ, ಯಾಕಂದರೆ ನಾವು ಚೆನ್ನಾಗಿ ಹೊಲಿತೀವಿ ಅಂಥೇಳಿ ಕೊಟ್ಟು ಹೋಗ್ತಾ ಇರ್ತಾರೆ. ಬಟ್ ಒಮ್ಮೊಮ್ಮೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇರ್ತೈತಿ, ಯಾಕಂದರೆ ಕಂಟಿನ್ಯೂ ವರ್ಕ್ ಮಾಡೋದ್ರಿಂದ. ಒಮ್ಮೊಮ್ಮೆ ಮತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಒಮ್ಮೊಮ್ಮೆ, ಯಾಕಂದರೆ ಕಂಟಿನ್ಯೂ 3 ಗಂಟೆಗೆ ಎದ್ರೆ ನಾನು ನೈಟ್ ಮಲಗೋದೆ 11 ಗಂಟೆ ಈ ರೀತಿ ಆಗ್ತಾಯಿದೆಯಲ್ಲ, ಅದಕ್ಕೆ ಸ್ವಲ್ಪ ಹೆಲ್ತ್ ಕಡೆನೂ ನೋಡ್ಕೋಬೇಕಲ್ವ ಒಮ್ಮೊಮ್ಮೆ. ಯಾಕಂದರೆ ಇತ್ತೀಚೆಗೆ ಯಾಕೋ ಭಾಳ ಇದಾಗ್ತಾಯಿದೆ, ಯಾಕಂದರೆ ಇವಾಗ ಬೆಳಗ್ಗೆ ಅವಾಗಿನ ಕ್ಲಾಸಿಗೆ ಹೋಗ್ತಿದ್ದೆನಲ್ಲ, ಸ್ವಲ್ಪ ಊಟದ ಸಮಸ್ಯೆ ಆಗಿ ಅವಾಗಿಂದ ಏನಿರುತ್ತಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಹಾಗೆ ಅವಾಗಿಂದ ಸ್ವಲ್ಪ ಇದು ಆಗ್ತಾಯಿಲ್ಲ, ಮೊದಲಿಗೂ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕೆ ಇವಾಗ ಸ್ವಲ್ಪ ಹೆಲ್ತ್ ಕಡೆನೂ ನೋಡ್ಕೊಳ್ಬೇಕು ನಾವು, ಯಾಕಂದ್ರೆ ಈತ ಅಡುಗೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಊಟ ಮಾಡಿಬಿಟ್ಟೇ ನಾವು ಮಾಡ್ತಾ ಇರೋದು. ಕೆಲಸಕ್ಕಂತ ಯಾರನ್ನೂ ಹಚ್ಚಿರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಇದು ಆಗ್ತಾಯಿದೆ. ಮನೆ ಕೆಲಸಕ್ಕೂ ಯಾರನ್ನಾರು ತೊಗೋಬೇಕು, ಯಾಕಂದ್ರೆ ಭಾಳ ಕೆಲಸ ಹೆವಿ ಆದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ನೋಡ್ಕೋಬೇಕು ನೆಕ್ಸ್ಟ್, ಯಾಕಂದರೆ ಅಷ್ಟೊಂದು ಅಡ್ಜಸ್ಟ್ ಆಗಂಗಿಲ್ಲ. ಯಾಕಂದರೆ ನಾವು ಹೇಳಿದ ಟೈಮ್ಗೆ ಅವ್ರು ಬರೋದಿಲ್ಲ, ಈ ರೀತಿ ಇರ್ತೈತಿ. ಇವ್ರಿಗೂ ಅರ್ಜೆಂಟೇ ಬೇಕಾಗಿದೆ, ಜಾತ್ರೆ ಇದೆ, ಇವ್ರಿಗೂ ಅರ್ಜೆಂಟೇ ಬೇಕಾಗಿದೆ ನೋಡಿ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅರ್ಜೆಂಟ್ ಬಂದರೆ ಎಲ್ಲರನ್ನೂ ಸಂಭಾಳಿಸೋದು ತುಂಬಾ ಪ್ರಾಬ್ಲಮ್ಮು. ಆಯ್ತು ತೊಗೊಳ್ರಿ ಮಾಡಿಕೊಡ್ತೀನಿ ಅಂತ, ಯಾಕಂದರೆ ಇವ್ರ ಫ್ರೆಂಡ್ಸದು ಬ್ಲೌಸ್ ಚೆನ್ನಾಗಿ ಆಗಿದೆ ಅಂತ ಇವ್ರು ಬಂದಾರ. ಈ ರೀತಿ ಇರ್ತೈತಿ. ಕಸ್ಟಮರಿಗೆ ನೋಯಿಸ್ಲಿಕ್ಕೂ ಇಷ್ಟ ಆಗಂಗಿಲ್ಲ ನಮಗೆ. ಎಷ್ಟು ತ್ರಾಸಾದರೂ ಕೂಡ ಅವರು ಖುಷಿ ಪಡಬೇಕು, ಆ ರೀತಿ ನಾನು ಇದನ್ನು ಮಾಡ್ತಾ ಇರ್ತೀನಿ. ಅವ್ರಿಗೂ ಎಲ್ಲ ಹೇಳ್ತಾ ಇದ್ದೆ. ಬಟ್ ಅದು ಏನಾಗ್ತಾಯಿತ್ತಪ್ಪ ಅಂದ್ರೆ ಸಾಡಿ ಇದೇನಿದೆಯಲ್ಲ ಕೆಳಗಡೆ ಎಡ್ಜ್ ಇದು ಆಗ್ತಾಯಿತ್ತು. ಅದಕ್ಕೆ ನಾನು ಹೇಳ್ತಾಯಿದ್ದೆ ಡಿಸೈನ್ ಯಾವ ರೀತಿ ಮಾಡಬೇಕು ಅಂತ. ಅವ್ರು ಹೇಳ್ತಾಯಿದ್ರು ನೋಡಿರಿ, ಒಂದು ಬ್ಲೌಸನ್ನೆಲ್ಲ ಸ್ಟಿಚ್ ಆಗಿಲ್ಲ, ಯಾಕಂದ್ರೆ ಕಂಟಿನ್ಯೂ ಕಸ್ಟಮರ್ ಬರಕತ್ರ ಬ್ಲೌಸ್ ಸ್ಟಿಚಿಂಗ್ ಆಗಂಗೇ ಇಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ನಂದು ಏನು ಡ್ಯೂಟಿ ಇರ್ತಿತ್ತಲ್ಲ, ಒಂದು 5ರಿಂದ 6 ಅಥವಾ ಬ್ಲೌಸನ್ನು ನಾನು ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಬಿಟ್ಟಿರ್ತೀನಿ ನನ್ನ ಕೆಲಸ. ಯಾಕಂದರೆ ಇಡೀ ದಿವಸ ಕಸ್ಟಮರ್ ಜೊತೆಗೇ ಟೈಮ್ ಹೋಗ್ತಾ ಇರ್ತೈತಿ. ಅದಕ್ಕೆ ನಾನು ಅವರು ಫಿಟ್ಟಿಂಗ್ ಹೇಳ್ತಾಯಿದ್ರು, ಭಾಳ ಬ್ರಾಡ್ ಬೇಡ, ಇದು ಅಷ್ಟು ಕಡಿಮೆ ಇದೆ ನೋಡಿ ಸ್ಟಿಚಿಂಗ್ ಮಾಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿರಿ, ಒಬ್ಬರು ನೋಡಿಬಿಟ್ಟು ಇನ್ನೊಬ್ರು ಬರ್ತಾ ಇರ್ತಾರೆ. ಅವರು ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಕೂತಾವ ಅಂತೇಳಿ ಇವ್ರು ಬರ್ತಾ ಇರ್ತಾರಲ್ಲ, ಅದು ಒಂದು ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕಂತಂದರೆ ಈಗ ನೋಡಿಬಿಟ್ಟು ಬರ್ತಾ ಇರ್ತಾರೆ, ಮತ್ತು ಅವರು ಇಲ್ಲ ಇಷ್ಟು ಚೆನ್ನಾಗಾಗಿದೆ. ಇವಾಗ ನಿನ್ನೆ ಒಬ್ಬಳು ಬ್ರೈಡಲ್ ಮದುವೆ ಅಂದರೆ ಏನೈತೆ ಒಂದು ಬ್ಲೌಸ್ ಸಖತ್ ಕುಂತಾವಕ್ಕ, ಸಖತ್ತಾಗ್ಯಾವ. ಹಾಗೆ ತುಂಬಾ ಚೆನ್ನಾಗಿ ಡಿಸೈನ್ ಒಂದಕ್ಕಿಂತ ಒಂದು ಚೆನ್ನಾಗಾಗಿದೆ, ಫಿಟ್ಟಿಂಗೂ ಮಸ್ತ್ ಕೂತಿದ್ದು. ಹಾಗೆ ಆಕೆ ಹೇಳ್ತಾ ಇದ್ಲು ತುಂಬಾ ಚೆನ್ನಾಗಿ ಬಂದವ. ಯಾಕಂದರೆ ನಾವು ಮತ್ತು ಬೇರೆ ಕಡೆ ಮೇಕಪ್ ಹೊಂಟಿದ್ವಿ, ಅರ್ಜೆಂಟಕ್ಕೆ 9ಕ್ಕೆ ಅಂದ್ರೆ ಬಾ ಅಂತ ನಾನು ಕರೆಸಿದ್ದೆ ಆಕೆನ ಬೆಳಗ್ಗೆ ಮಾರ್ನಿಂಗ. ನನಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೂ ಟೈಮ್ ಇರಲಿಲ್ಲ, ಯಾಕಂದರೆ ಮೇಕಪ್ ಹೋಗೋದಿತ್ತು. ಅಂದ್ರೆ ಆಕಿದು ಸಾಯಂಕಾಲ ಮೆಹಂದಿ ಹಚ್ಕೊಳ್ಳಿಕ್ಕೆ ಇದ್ಲಕ್ಕಿ. ಅದಕ್ಕೆ ನಾ ಏನಂದೆ, ಸಾಯಂಕಾಲ ಬಾ, ನಿನಗೆ ನಾನು ಹಾಕಿಸಿಬಿಟ್ಟು ಎಲ್ಲ ಇದು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇಲ್ಲಕ್ಕ ನಂಗೆ ಟೈಮ್ ಇಲ್ಲ, ಮೆಹಂದಿ ಹಚ್ಕೋಬೇಕು ನಾನು ಅಂತಂದ್ಲು. ಹಂಗಾರೆ ಇವಾಗ ಬಾ, ನಾನು ಮೇಕಪ್ ಹೊಂಟಿದ್ದೀನಿ, ಜಲ್ದಿ ಬಾ ಅಂತ ಹೇಳೋಣ. ಪಾಪರು ಬೇರೆ ಊರಿಂದ ಬಂದಿದ್ದರು, ಇಲ್ಲೆಲ್ಲ ಬೇರೆ ಊರಿಂದ ಕೊಟ್ಟು ಹೋಗಿದ್ರು ನನಗೆ. ಆದರೂ ಕೂಡ ನಾ ಎಷ್ಟು ಹೇಳಿದ್ನಲ್ಲ ಟೈಮಿಂಗ, ಅಷ್ಟು ಟೈಮ್ ಒಳಗೆ ಬಂದು ಬಿಟ್ಟು ನಾ ಹೇಳಿದೆ ಅವ್ರಿಗೆ, ನಾ ಇರೋಂಗಿಲ್ಲ ಮತ್ತು ಇರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ನೋಡು, ಬಾ ಅಂತ ಹೇಳೋಣ. ಬಂದು ಕೊಟ್ಟು ಹೋದ್ರು ಅವರು.
ಹಾಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಇರ್ತೈತಿ ಆದರೂ ಕೂಡ ನಾನು ಕಸ್ಟಮರ್ ಜೊತೆಗೆ ಎಷ್ಟು ಚೆನ್ನಾಗಿ ವರ್ತನೆ ಮಾಡ್ಕೊಳ್ತೀನಿ. ಹಾಗೆ ನೀವು ಕೂಡ ಇಷ್ಟೇ ಚೆನ್ನಾಗಿ ಮಾತಾಡಬೇಕು. ಯಾಕಂದ್ರೆ ಸುಸ್ತಾಗಿರ್ತೀರಿ, ಇಲ್ಲ ಅಂತಲ್ಲ. ಯಾಕಂದ್ರೆ ನನಗೂ ಅರ್ಥ ಆಗುತ್ತೆ. ಯಾಕಂದ್ರೆ ಇವಾಗ ಇಡೀ ದಿವಸ ನಾವು ಕೆಲಸ ಮಾಡೋದ್ರಿಂದ ತುಂಬಾ ಸುಸ್ತಾಗ್ತಾ ಇರ್ತೈತಿ. ಸ್ಟಿಚಿಂಗ್ ಅಂದ್ರೆ ಬರೀ ಈಸಿ ಅಲ್ಲ ಕೆಲಸ. ಯಾಕಂದ್ರೆ ಮೈಯೆಲ್ಲ ನೋವು ಆಗ್ತಾ ಇರ್ತೈತಿ. ತುಂಬಾ ಒಮ್ಮೊಮ್ಮೆ ತುಂಬ ತಲೆನೋವು ಬರ್ತೈತಿ. ಆ ರೀತಿ ಇರ್ತೈತಿ. ಯಾಕಂದ್ರೆ ಕಸ್ಟಮರ್ ಒಂದೊಂದು ಅಳತೆ ಚೇಂಜ್ ಇರ್ತೈತಿ. ತಲೆ ಕೆಡಿಸ್ಕೊಂಡು ಯಾವ ರೀತಿ ಹೊಲಿಬೇಕು, ಯಾವ ರೀತಿ ಮಾಡಬೇಕು ಎಲ್ಲನೂ ಇರ್ತೈತಿ. ಇವಾಗ ಹೇಳ್ತಾ ಇದ್ರು, ಯಾಕಂದ್ರೆ ಇಷ್ಟು ಬ್ಲೌಸ್ ನೀ ಹೆಂಗೆ ಪಟ್ನ ಹೊಲಿತೀಯ ಅಂತ. ಯಾಕಂದ್ರೆ ನಂಗೆ ಕಂಟಿನ್ಯೂ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿದೆ. ನನಗೇನು ಅಷ್ಟೊಂದು ತ್ರಾಸು ಅನಿಸೋದಿಲ್ಲ. ಬಟ್ ಏನೈತಲ್ಲ, ಫಸ್ಟ್ ಟೈಮ್ ನೀವು ಏನೋ ಮಾಡ್ತಾಯಿದ್ರೆ ತುಂಬಾ ಮೈಕೈ ನೋವು ಆಗ್ತಾ ಇರ್ತೈತಿ. ಹಾಗೆ ಎಲ್ಲನೂ ಸಂಭಾಳಿಸ್ಕೊಂಡು ನಾವು ಮಾಡಲೇಬೇಕು. ಒಂದಿನ ಹೊಲಿದು ಒಂದಿನ ಬಿಡೋದು ಆಗ್ತಾ ಇರ್ತೈತಿ. ಇವಾಗ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಒಂದಿನ ಹೊಲಿತೀರಿ, ಒಂದಿನ ಬಿಡ್ತೀರಿ, ಆ ರೀತಿ ಆಗ್ತಾ ಇರ್ತೈತಿ. ಬಟ್ ನಂದು ಹಾಗಲ್ಲ. ಡೈಲಿ ನಾನು ಏನಿಲ್ಲಂದ್ರೂ ಯಾವುದಕ್ಕೂ ಸ್ವಲ್ಪಾರ ಆರಾಮ ಇಲ್ಲಪ್ಪ ಅಂದರೂ ಕೂಡ ನಾನು ಏನು ಮಾಡ್ತೀನಿ, ಒಂದು ಬ್ಲೌಸರ ಸ್ಟಿಚಿಂಗ್ ಮಾಡಿ ಹೋಗ್ತೀನಿ. ಮೇಲ್ಗಡೆ ಬಂದ ಸಮಾಧಾನ. ಮೇಲ್ಗಡೆ ಬಂದ ತಕ್ಷಣವೇ ನಾನು ಮಿಷನ್ ಮೇಲೆ ಕುಂತ್ಕೊಳ್ಬೇಕು ಅನಿಸುತ್ತೆ. ಯಾಕಂದ್ರೆ ಅಷ್ಟು ನೋಡಿದ ಕೂಡಲೇ ವರ್ಕ್ ನೋಡಿದ ಕೂಡಲೇ ಎಷ್ಟೋ ಆರಾಮಿಲ್ಲ ಅಂದರೂ ಕೂಡ ಅದು ಕೇರೇ ಮಾಡೋಂಗಿಲ್ಲ. ಆ ರೀತಿ ಒಮ್ಮೊಮ್ಮೆ ಆಗ್ತಾ ಇರ್ತೈತಿ. ಯಾಕಂದ್ರೆ ಕಂಟಿನ್ಯೂ ಪದೇ ಪದೇ ಕಸ್ಟಮರ್ ಪಾಪ ಅಂದ್ರೆ ಅವ್ರದ್ದು ಫಂಕ್ಷನ್ ಇರ್ತೈತಲ್ವ, ಅವರು ಇಷ್ಟಪಟ್ಟಿರ್ತಾರೆ ನಾವು ಹಾಕ್ಕೋಬೇಕು, ನಾವು ಮಾಡಬೇಕು ಅಂತ ಇಷ್ಟಪಟ್ಟಿರ್ತಾರೆ. ಅವ್ರಿಗೆ ನಾವು ಹೇಳಿದ ಟೈಮ್ ಕೊಡಲೇಬೇಕು. ಯಾಕಂದರೆ ಟೈಮ್ ಹೆಚ್ಚು ಕಡಿಮೆ ಆಗಲೇಬಾರ್ದು. ಯಾಕಂದ್ರೆ ಆದರೆ ನಾವು ಹಿಡಿಬೇಕು. ಇಲ್ಲಪ್ಪ ಅಂತಂದರೆ ಹಿಡಿಲಿಕ್ಕೆ ಹೋಗ್ಬಾರ್ದು. ಕಸ್ಟಮರ್ ನೋಡ್ರಿ, ನಾವು ದೇವ್ರ ಸಮಾನ ಅವ್ರು. ಯಾವಾಗೂ ನಾವು ಕಸ್ಟಮರಿಗೆ ರ್ಯಾಶಾಗಿ ಮಾತಾಡಲೇಬಾರ್ದು. ಯಾವಾಗಲೇ ನನಗೆ ಆಗಂಗಿಲ್ಲ, ಏನು ಮಾಡ್ತೀಯ, ಹಂಗೆ ಹಿಂಗೆ ಅಂತ ಯಾವಾಗೂ ಅನ್ಲಿಕ್ಕೆ ಹೋಗಬಾರ್ದು. ಅವ್ರು ಏನೋ ಮಿಸ್ಟೇಕ್, ನಾವು ಎಷ್ಟೋ ಚೆನ್ನಾಗಿ ಹೊಲಿದ್ರು ಕೂಡ ಒಮ್ಮೆ ಮಿಸ್ಟೇಕ್ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಟೈಮ್ ಆಯ್ತು ತೋರಿ, ನೆಕ್ಸ್ಟ್ ಟೈಮ್ ಸರಿ ಮಾಡೋಣ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹೊಲ್ಕೊಡೋಣ, ಈ ರೀತಿ ಮಾತಾಡಬೇಕು. ಏನು ಹೇಳ್ತಿ, ನೀ ಏನು ಮಾಡ್ತಿ, ಏನಂತಿ, ಈ ರೀತಿ ನಾವು ಮಾಡೋದ್ರಿಂದ ಏನಾಗತ್ತೆ, ಕಸ್ಟಮರೇ ಕಡಿಮೆ ಆಗ್ತಾ ಇರ್ತಾರೆ. ಕಸ್ಟಮರ್ ಹೆಚ್ಚಿಗೆ ಬರಬೇಕಾದ್ರೂ ನೀವೇ ಕಾರಣ, ಕಡಿಮೆ ಆಗಬೇಕಾದ್ರೂ ನೀವೇ ಕಾರಣ. ಎಲ್ಲಕ್ಕೂ ನೀವೇ ಹೊಣೆ ಇರ್ತೀರಿ. ಬಟ್ ನೋಡಿಕೊಂಡು ಯಾವಾಗೂ ಕಸ್ಟಮರ್ನ ನಾವು ಸರಿಯಾಗಿ ಅಟೆಂಡ್ ಮಾಡಲೇಬೇಕು. ಇವಾಗ ಅವ್ರು ಯಾವ ರೀತಿ ಹೇಳ್ತಾ ಇರ್ತಾರೆ, ನಾವು ನಮಗೆ ಎಷ್ಟು ಗೊತ್ತಿರುತ್ತಲ್ಲ ಅಷ್ಟು ನಾವು ಅವರಿಗೆ ಹೇಳಬೇಕು. ಇದು ಚೆನ್ನಾಗಿ, ಯಾಕಂದರೆ ಒಂದೊಂದು ಅವ್ರಿಗೆ ಗೊತ್ತಿರೋದಿಲ್ಲ, ಅದು ಚೆನ್ನಾಗಿ ಬರುತ್ತಂತೂ ಗೊತ್ತಿರೋದಿಲ್ಲ. ಯಾಕೆ ಇದೇ ಡಿಸೈನ್ ಹೊಲೀರಿ ಅಂತ ಹೇಳ್ತಾ ಇರ್ತಾರೆ. ನಮ್ಗೆ ಗೊತ್ತಿದ್ದಷ್ಟು ನಾವು ಹೇಳಿದಪ್ಪ ಅಂತಂದ್ರೆ, ನಮಗೆ ಗೊತ್ತಿದ್ದಷ್ಟು ನಾವು ಚೆನ್ನಾಗಿ ಮಾಡಿ ಕೊಟ್ಟಿವಪ್ಪ ಅಂದ್ರೆ ತುಂಬಾ ಖುಷಿ ಆಗ್ತಾರೆ ಅವರು. ತುಂಬಾ ಖುಷಿಯಿಂದ ಮತ್ತು 4 ಜನಕ್ಕೆ ಹೇಳ್ತಾ ಇರ್ತಾರೆ. ಇವಾಗ ಇದೇ ರೀತಿ ಆಗಿರೋದು. ಒಬ್ರು ಯಾರೋ ಕೇಳಿದ್ರು, ನೀವು ಏನು ಮಾಡಿದಿರಿ ಕಸ್ಟಮರ್ ಬರಬೇಕಾದ್ರೆ ಅಂತ. ನನಗೆ ತಕ್ಷಣ ನಗಿನೇ ಬಂತು. ಯಾಕಂದ್ರೆ ತುಂಬಾ ನಕ್ಬಿಟ್ಟೆ ನಾನು. ಏನು ಅದ್ರ ಕಸ್ಟಮರ್ ಬರ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಬೇರೆ ಏನೋ ಅಂದರು. ಅದನ್ನು ನಾವು ವಿಡಿಯೋದಾಗ ಅನ್ನಕ್ಕೆ ಹೋಗೋದಿಲ್ಲ. ಬೇರೆ ಯಾವುದೋ ಒಂದು ಅರ್ಥಲ್ಲಿ ಅಂದರು ಅವರು. ಬಟ್ ಏನೈತಲ್ಲ, ನಾವು ಮಾಡುವಂಥ ಕೆಲಸ ಅವ್ರಿಗೆ ಇಷ್ಟ ಆಗಬೇಕು. ಇಷ್ಟ ಆಯ್ತಪ್ಪ ಅಂದರೆ ನಿಮ್ಮ ಹುಡುಕೊಂಡು ಬಂದು ಹಾಕ್ತಾ ಇರ್ತಾರೆ. ಬಟ್ ಆದರೆ ನಾವು ಮಾಡೋ ಕೆಲಸ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ಯಾರೂ ಹಾಕಕ್ಕೆ ಹೋಗೋದಿಲ್ಲ ಕಸ್ಟಮರ. ಸೊ ಇವಾಗ ನನ್ನ ಅನಿಸಿಕೆ ಯಾವ ರೀತಿ ಇತ್ತು ಎಲ್ಲನೂ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಹಾಗೆ ನಿಮ್ಮದು ಏನಂತೇಳಿ ಕಮೆಂಟ್ ಬಾಕ್ಸಲ್ಲಿ. ಯಾಕಂದರೆ ಕಮೆಂಟ್ಗೂ ಜಾಸ್ತಿ ನನಗೆ ಉತ್ತರ ಕೊಡಲಿಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್. ಎಲ್ಲರಿಗೂ ಒಮ್ಮೆ ನಾನು ಬಂದು ವಿಡಿಯೋ ಮಾಡ್ತೀನಿ. ಬಟ್ ಏನೈತಲ್ಲ, ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸೀಸನ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊತೀನಿ. ಯಾಕಂದರೆ ಅದಕ್ಕೂ ಟೈಮ್ ಇಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.